ಹೆದರಿ ಬದುಕಬೇಕಾಗಿರೋದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ಬೆನ್ನ ಹಿಂದೆ ಮಾತಾಡುವ ಜನಕ್ಕಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನೊಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಟೇಸ್ಟಿ ರಸಮ್ ಬೇಗನೆ ಆಗುತ್ತೆ ಮತ್ತು ಸೂಪರ್ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ತುಂಬ ಬೋರ್ ಆದಾಗೆಲ್ಲ ಮಸಾಲೆ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ತೀನಿ. ಸಖತ್ ಟೇಸ್ಟ್ ಇರುತ್ತೆ. ಜಾಸ್ತಿನೇ ಊಟ ಮಾಡ್ತೀವಿ ನಾವು ಇದನ್ನು ರಸಮ್ ಮಾಡ್ಕೊಂಡು ತಿಂದರೆ. ರಸಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 3 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ, 1 ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಮೀಡಿಯಮ್ ಸೈಜ್ದು ಟೊಮೊಟೊ. 1 ಮೀಡಿಯಮ್ ಸೈಜ್ದು ಟೊಮೊಟೊ ಇದ್ದರೆ ಸಾಕು, ರಸಮ್ ರೆಡಿ. ಮನೇಲಿರೋ ಐಟಮಲ್ಲೇ ರಸಮ್ ರೆಡಿ ಆಗುತ್ತೆ. ಕರ್ಬೇವು ಸೊಪ್ಪು ಒಗ್ಗರಣೆಗೆ, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು. ಇಲ್ಲಿ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಜಸ್ಟ್ ಇಷ್ಟೇ ಐಟಮ್ ಬೇಕಾಗಿರೋದು ನಮಗೆ ರಸಮನ್ನು ಮಾಡೋದಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಗಲೇ ನಿಮಗೆ ತೋರಿಸ್ದಾಗೆ ಅಷ್ಟು ಐಟಮ್ನ ಹಾಕಿ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮೆಣಸನ್ನು ಹಾಕ್ಕೊಂಡು, 1 ಟೊಮೊಟೊ ಏನು ರೆಡಿ ಮಾಡಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆಗಿದ್ರೆ ದೊಡ್ಡದಾಗಿ ಮಾಡ್ಕೋಬೇಕು ಪೇಸ್ಟನ್ನು. ಕರ್ಬೇವು ಸೊಪ್ಪು ಆ್ಯಡ್ ಮಾಡಿಬಿಡಿ, ಒಗ್ಗರಣೆಗೆ ಮಾತ್ರ ಆ್ಯಡ್ ಮಾಡ್ಕೋಬೇಕು ಕರ್ಬೇವು ಸೊಪ್ಪನ್ನು. ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಆಯಿಲನ್ನು ಹಾಕ್ಕೊಂಡೋದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಅದಾದಮೇಲೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು, ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದಿಷ್ಟು ಒಗ್ಗರಣೆ ಮಾಡ್ಕೊಂಡಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೊಬೇಕು. ಅದನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ನೀರು ನಿಮಗೆ ಎಷ್ಟು ಅದಕ್ಕೆ ಬೇಕಾಗುತ್ತೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ 3 ಜನಕ್ಕೆ ಆಗುವಂತಂಗೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೆ ಎಲ್ಲ ಐಟಮ್ಗಳು ಕೂಡ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕು. ಜಸ್ಟ್ ನಾನಿಲ್ಲಿ 3 ಜನಕ್ಕೆ ಆಗುವಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಇತ್ತಲ್ಲ, ಅದನ್ನು ಕೂಡ ನಾನಿಲ್ಲಿ ಹುಣಸೆಹಣ್ಣಿನ ನೀರನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಕಾದರೆ ಸಾಕು, ಕುದಿ ಬಂದರೆ ಸಾಕು. ಸೂಪರ್ ಟೇಸ್ಟಾಗಿಂತೂ ರಸಮ್ ರೆಡಿ ಅಂತಲೇ ಹೇಳ್ಬೋದು. ಲೈಟ್ ವೆಯ್ಟ್ ಫುಡ್ ಅಂತಲೇ ಹೇಳ್ಬೋದು. ಈ ಬೇಸಿಗೆ ಕಾಲದಲ್ಲಿ ಲೈಟ್ ವೆಯ್ಟ್ ಫುಡ್ಡು ಸೂಪರ್ ಟೇಸ್ಟಾಗಿರುತ್ತೆ. ಎಕ್ಸ್ಟ್ರಾ ಕೂಡ ತಿಂತೀವಿ, ಬೇಗ ಡೈಜೆಷನ್ ಆಗಿರುತ್ತೆ. ಯಾಕಂದರೆ ಮೆಣಸು, ಜೀರಿಗೆ ಎಲ್ಲ ಇರೋದ್ರಿಂದ ಅದು ಒಳ್ಳೆಯದು ಕೂಡ ಹೆಲ್ತ್ಗೆ, ಮತ್ತು ನಮಗೆ ಬೇಗ ಡೈಜೆಷನ್ ಆಗುತ್ತೆ. ಅದರಿಂದ ಸೂಪರ್ ಟೇಸ್ಟಿಯಾಗಿರುವಂಥ ರಸಮನ್ನು ರೆಡಿ ಆಗೇ ಹೋಗುತ್ತೆ. ಬರೀ 10 ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ. ಈಗ ಕುದಿ ಬರ್ತಿದೆ, ಇಷ್ಟು ಬೆಂದರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿ ರೈಸ್ ಆ ಕಡೆ ರೆಡಿ ಇದೆ ನೋಡಿ. ಇಲ್ಲಿ ಬಿಸಿ ರೈಸ್ ಕೂಡ ರೆಡಿ ಇದೆ. ನಾನೇನು ಈಗ ರಸಮ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದಕ್ಕಿಂತ ಮುಂಚೆ ಇಟ್ಟಿದ್ದು. ಅನ್ನ ಆಗೋಕ್ಕಿಂತ ಮುಂಚೆನೇ ನಿಮಗೆ ರಸಮ್ ಆಗೋಗುತ್ತೆ. ಅಷ್ಟು ಬೇಗ ರಸಮ್ ಆಗೋಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ಹೇಳ್ತೀರಾ. ಟ್ರೈ ಮಾಡಾದಮೇಲೆ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮರೀದೆ ನೋಡಿ. ಈಗ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಂಚಿನ ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ರಸಮ್ ಸಖತ್ ಟೇಸ್ಟಾಗಿರುತ್ತೆ. ನಾನು ಬೇಸಿಗೆಗಾಲ ಬಂತು ಅಂದರೆ ಡೈಜೆಷನು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ನೀರು ಜಾಸ್ತಿ ಕುಡಿತಾ ಇರೋದ್ರಿಂದ ನಾವು ಊಟ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದರಿಂದ ನಾನು ರಸಮ್ ಏನಿಲ್ಲ ಅಂದರೂ ವಾರಕ್ಕೆ 2 ಸಲ 3 ಸಲ ಕಂಪಲ್ಸರಿ ಮಾಡ್ತೀನಿ. ತುಂಬ ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು, ಮಗಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ತುಂಬ ದಿನ ಆಯಿತು 3 ಜನ ತಿಂದು, ಅದರಿಂದ 3 ಜನ ಒಂದೇ ತಟ್ಟೆಯಲ್ಲಿ ತಿನ್ನೋಣ ಅಂದ್ಬಿಟ್ಟು 3 ಜನಕ್ಕೂ ಒಂದೇ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ತುಂಬ ಖುಷಿ ಇರುತ್ತೆ ಈ ಥರ 3 ಜನ ಫ್ಯಾಮಿಲಿ ಒಟ್ಟಿಗೆ ಸೇರಿ 3 ಜನನೂ ಒಂದೇ ಸಲ ತಿನ್ನೋದ್ರಿಂದ. ಮತ್ತು ಈ ರಸಮ್ನ ಕುಡಿಯೋದ್ರಿಂದ ಕೂಡ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಅನ್ನ ಜೊತೆಗೆ ಕಾಂಬಿನೇಷನು ಒಂದು ಕಡೆ ಹಪ್ಪಳ ಹಾಕೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ, ಮತ್ತು ಜೊತೆ ಸೌತೆಕಾಯಿ ಇತ್ತು. ಸೂಪರ್ ಟೇಸ್ಟಿಯಾಗಿರೋ ರಸಮು ಮತ್ತು ಹಪ್ಪಳ, ಸೌತೆಕಾಯಿ ಇವತ್ತಿನ ದಿನಕ್ಕೆ ರಸಮು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಡೈಲಿ ಲಾಗ್ಸ್ ಇರುತ್ತೆ, ಡೈಲಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ರೆಸಿಪೀಸು ಮತ್ತು ಈ ಥರ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು.